ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ? ಸ್ನೇಹಿತರೆ ಯಾರಾದರೂ ಮೊದಲೇ ಬರೀ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಒಂದು ಸಿಹಿ ಸುದ್ದಿ ಹೇಳುವ ವಿಷಯ ಇದು. ಸ್ನೇಹಿತರೆ, ಈಗಾಗಲೇ ರಾಜ್ಯದ ಹಾಗೂ ದೇಶದ ದಕ್ಷಿಣ ಭಾರತ ರಾಜ್ಯಗಳಲ್ಲೆಲ್ಲ ತುಂಬ ಜಾಸ್ತಿ ಮಳೆ ಬರ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ, ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ತುಂಬ ಕುಸಿತ ಆಗಿದೆ. ಹಾಗಾಗಿ ಧಾರಾಕಾರ ಮಳೆ ತುಂಬ ಜಾಸ್ತಿ ಬೀಳ್ತಿದೆ. ಅದರಲ್ಲಿ ಈಗ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತಿಯೊಂದು ಕೆರೆ ಕುಂಡೆಗಳು ತುಂಬುವಷ್ಟು ಮಳೆ ಬಿದ್ದಿದೆ. ಈ ಜಿಲ್ಲೆಯಲ್ಲಿ ಈ ಹಿಂದೆ ಯಾವತ್ತೂ ಕಾಣೇ ಇಲ್ಲ ಇವರು, ಅಷ್ಟು ಮಳೆ ಒಂದೇ ದಿನದಲ್ಲಿ ಬಿದ್ದಿರುವಂಥ ಮಳೆಗೆ ಪ್ರತಿಯೊಂದು ಕೆರೆ ಕುಂಡೆಗಳು ತುಂಬೋಗ್ಬಿಟ್ಟಿದ್ದಾವೆ. ತುಂಬಾ ಜಾಸ್ತಿ ಮಳೆ ಒಂದೇ ದಿನದಲ್ಲೇ ತುಂಬ ಜಾಸ್ತಿ ಮಳೆ ಆಗಿ ಪ್ರತಿಯೊಂದು ಕೆರೆಗಳು ಕುಂಡೆಗಳು ಎಲ್ಲ ತುಂಬಿ ಹರಿತಿದ್ದಾವೆ. ರೈತರ ಮುಖದಲ್ಲಿ ತುಂಬ ಸಂತೋಷದ ಸುದ್ದಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ, ಇನ್ನೂ 2-3 ದಿನ ತುಂಬ ಜಾಸ್ತಿ ಮಳೆ ಇದೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ. ಅಂತ ಹೇಳಿದ್ರೆ ವಾಯುಭಾರ ತುಂಬ ಕುಸಿತ ಇದೆ, ಹಾಗಾಗಿ ಮಳೆ ಬರುತ್ತೆ. ಇದೇ ರೀತಿಯಲ್ಲಿ ಇಲ್ಲಿ ಕಾವೇರಿ ಇದರಲ್ಲಿ ಕೂಡ ತುಂಬ ಹೊಲ ಹರಿವು ಬರ್ತಾ ಇದೆ. ಮತ್ತು ತುಂಗಭದ್ರಾ ಡ್ಯಾಮಲ್ಲಿ ಪ್ರತಿಯೊಂದು ನದಿ ಜಲಾಶಯಗಳು, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಲಾಶಯಗಳಿಗೆ ನೀರು ಹರಿದು ಬರ್ತಾ ಇದೆ. ಈ ಹಿಂದೆ ವರ್ಷದಲ್ಲಿ ಮಳೆ ಇರಲಿಲ್ಲ, ಬರಗಾಲ ಬಂದಿತ್ತು, ಎಲ್ಲ ಡ್ಯಾಮ್ಗಳೆಲ್ಲ ನೀರು ಒಣಗಿತ್ತು, ನೀರು ಇಲ್ಲದೆ ರೈತರು ತುಂಬ ಸಂಕಷ್ಟಕ್ಕೆ ಬರುವ ಪರಿಸ್ಥಿತಿಯಲ್ಲಿದ್ದರು. ಆದರೆ ಈ ವರ್ಷದಲ್ಲಿ ಅಂತೂ ಒಳ್ಳೆಯ ಮಳೆ, ಮುಂಗಾರು ಮಳೆಯಲ್ಲಿ ತುಂಬ ಜೋರಾಗಿ ಬೀಳ್ತಿದ್ದಾವೆ. ಭಾರಿ ಮಳೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಬೀಳ್ತಾ ಇದೆ. ಇನ್ನೂ 2-3 ದಿನ ಮಳೆ ಜಾಸ್ತಿ ಇದೆ. ಹಾಗಾಗಿ ಯಾರೆಲ್ಲ ರೈತರು ತಮ್ಮ ಬಿತ್ತನೆ ಹಾಗೂ ಯಾವುದಾದ್ರೂ ರೈತರ ಕೆಲಸಗಳು ಇದ್ದಾವೆ ಆಚೆ, ಇನ್ನೂ ಸ್ವಲ್ಪ ದಿನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಬೀಜ ಬಿತ್ತನೆ ಮಾಡೋದು ಇಲ್ಲ ಏನಾದರೂ ಕೆಲಸ ಮಾಡೋದು, ಅದು ಕೆಲವು ಜಾಸ್ತಿ ಮಳೆಗೆ ಎಲ್ಲ ಹರಿದು ಹೋಗುವ ಪರಿಸ್ಥಿತಿಯಲ್ಲಿ ಅಷ್ಟು ಜೋರು ಮಳೆ ಬರುವ ಸಾಧ್ಯತೆಗಳು ಜಾಸ್ತಿನೇ ಇದ್ದಾವೆ ಹವಾಮಾನ ವರದಿಯ ಪ್ರಕಾರ. ಹಾಗಾಗಿ ತುಂಬ ಜಾಗ್ರತೆ ವಹಿಸಿ. ಹಾಗೆ ಜಿಲ್ಲೆಯಿಂದ ಜಿಲ್ಲೆಗಳಿಗೂ ಯಾರಾದರೂ ಪ್ರಯಾಣ ಮಾಡೋರು ಮತ್ತು ಆಚೆ ಪ್ರವಾಸೋದ್ಯಮ ಹೆಸರಲ್ಲಿ ಪ್ರವಾಸಿಗಳಿಗೆ ಹೋಗೋರು, ದೇವಸ್ಥಾನಗಳಿಗೆ ಹೋಗೋರೆಲ್ಲ ಇನ್ನೂ 2 ದಿನ ಆದಮೇಲೆ ಹೋಗೋದು ಉತ್ತಮ ಅಂತ ಹೇಳ್ತಾ, ಯಾವ ರೀತಿ ಚಾಮರಾಜನಗರ ಜಿಲ್ಲೆಯಲ್ಲಿ ಹಳ್ಳಿಗಳಿಗೂ ಪ್ರತಿಯೊಂದು ಕೆರೆಗಳು ಕುಂಡೆಗಳು ತುಂಬಿದ್ದಾವೋ ಅದೇ ರೀತಿಯಲ್ಲಿ ಇನ್ನೂ 2-3 ದಿನದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ, ತುಮಕೂರು, ರಾಮನಗರ, ಮಂಡ್ಯ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಜಾಸ್ತಿ ಪ್ರಮಾಣದಲ್ಲಿ ಬರೋ ಸಾಧ್ಯತೆ ಅತಿ ಹೆಚ್ಚು ಇದೆ. ಹಾಗಾಗಿ ಜಾಗೃತರಾಗಿ ಆಚೆ ಓಡಾಡಿ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ನಿನ್ನೆ ಅಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಚೆಲೂರು ತಾಲೂಕಿನಲ್ಲಿ ಸಿಡಿಲು ಬಿದ್ದು ಒಬ್ಬ ಮಹಿಳೆ ಪ್ರಾಣ ಬಿಟ್ಟಿದ್ದಾರೆ. ಹಾಗಾಗಿ ಸಾಯಂಕಾಲ ಹೊತ್ತು ಆಚೆ ಹೋಗುವಾಗ ತುಂಬ ಎಚ್ಚರದಿಂದ ಹೋಗಿ, ಅವಶ್ಯಕತೆ ಇದ್ದರೆ ಮಾತ್ರ ಹೋಗಿ ಅಂತ ಹೇಳ್ತಾ. ಯಾಕಂದರೆ ತುಂಬ ಮುಂಗಾರು ಮಳೆಯಲ್ಲಿ ಗುಡುಗು ಸಿಡಿಲು ಬೀಳೋದು ಅತಿ ಹೆಚ್ಚು ಇರುತ್ತದೆ. ಆ ಸಮಯದಲ್ಲಿ ಆಚೆ ಓಡಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾ, ಯಾರೆಲ್ಲ ಮಳೆ ಮೇಲೆ ಆಚೆ ಓಡಾಡೋದು ರೈತರ ಕೆಲಸದಲ್ಲಿದ್ದಿರೋ ಸ್ವಲ್ಪ ಎಚ್ಚರ ವಹಿಸಿ. ಮತ್ತು ಕೆಲವರು ಎಲ್ಲ ಈ ಒಂದು ಲೇಔಟ್ಸ್ ಮಾಡೋದು, ಒಂದು ಭೂಮಿ ಎಲ್ಲ ಒಂದು ಲೆವೆಲ್ ಮಾಡಿ ಹಲ್ಲುಗಳೆಲ್ಲ ಉಳೋದೆಲ್ಲ ಇರುತ್ತೆ, ಅವೆಲ್ಲ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ತುಂಬ ಹೆಚ್ಚು ಮಳೆ ಬಂದಾಗ ಮಾಡಿರೋ ಕೆಲಸಗಳೆಲ್ಲ ವ್ಯರ್ಥ ಆಗುತ್ತೆ ಅಂತ ಹೇಳ್ತಾ, ಈ ಸುದ್ದಿಯನ್ನು ಪ್ರತಿಯೊಬ್ಬರು ತಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಉಪಯೋಗ ಆಗಲಿ. ಮಳೆಯ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.